ಬೆಮೆಲ್ ಟಿಸಿಎಲ್ ಕಾರ್ಮಿಕರ ಪ್ರತಿಭಟನೆ ಸ್ಥಳಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಭೇಟಿ. ಬಿಇಎಂಎಲ್ ಕಾರ್ಖಾನೆಯಲ್ಲಿ 15-20 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇರೆಗೆ ನೌಕರಿ ಮಾಡಿಕೊಂಡು ಬರುತ್ತಿದ್ದ ಸ್ಥಳೀಯರಾದ ನಮಗೆ ಕಾಯಂ ಮಾಡದೆ ಹೊರ ರಾಜ್ಯಗಳ ಯುವಕರನ್ನು ಕಾಯಂ ಹುದ್ದೆಗೆ ನೇಮಕಾತಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕಾಂಟ್ರಾಕ್ಟ್ ಕಾರ್ಮಿಕರು ಕಾರ್ಖಾನೆ ಒಳಗೆ ಹಾಗೂ ಹೊರಗೆ ಕೆಲಸಕ್ಕೆ ತೆರಳದೆ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ. ಪ್ರತಿಭಟನೆಯ ಮಾಹಿತಿ ಪಡೆದ ಶಾಸಕಿ ರೂಪಕಲಾ ಶಶಿಧರ್ ಭಾನುವಾರ ಮಧ್ಯಾಹ್ನ 3:30 ಸಮಯದಲ್ಲಿ ಭೇಟಿ ನೀಡಿ ಕಾರ್ಮಿಕರ ಅಹವಾಲುಗಳನ್ನು ಆಲಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಮ್ಮ ಅಹವಾಲುಗಳನ್ನು ಬಗೆಹರಿಸುವುದಾಗಿ ಕಾರ್ಮಿಕರಿಗೆ ಭರವಸೆ ನೀಡಿದ್ದಾರೆ. ನಾವು ಕೊಡ್ತೀವಿ, ಇಲ್ಲಾಂದ್ರೆ ನಾವು ಕೆರಡು ಕಲ್ತೀವಿ ಹೇಳ್ರಿ. ಅವಾಗ ಕೂಡ ಇವರು ಟೈಮ್ ಕೊಡಿ ಅಂದರೆ ಇವಾಗ 3 ಗಂಟೆಗೆ ಬೆಳಗ್ಗೆ ಇವ್ರು ಬಿಟ್ಟು ಇಟ್ಟು ಇವಾಗ 3 ಜನ ಮೆಡಿಕಲ್ ಹೋಗಿದ್ದಾರೆ. ನಮಗೆ ಮೇಡಮ್ ಅಷ್ಟೇ ಮೆಡಿಕಲ್ ಇಲ್ಲ, ನಮಗೆ ಏನು ಬೆನಿಫಿಟ್ ಇಲ್ಲ. ನಾವು ರಿಟೈರ್ಡ್ ಆದರೆ ಇಡ್ಲೀಸಲ್ಲ 40 ವರ್ಷ ಮಾಡ್ತಾರೆ, 5 ದಿವಸ ಮಾಡ್ತಾರೆ ಮೇಡಮ್. ಅದೇ ಲೈಫ್ ನಮ್ಗೆ ಕೂಡ 5 ದಿವಸ ಇಲ್ಲ. PF ಮಾತ್ರ ನಮ್ಗೆ ಇರೋದು. ಆ PF ಕೂಡ ವರ್ಷಕ್ಕೆ ಒಂದ್ಸರಿ ನಾವು ಎತ್ಬಿಡ್ತೀವಿ ಮಕ್ಕಳಿಗೆ. ಮತ್ತೆ ಹೆಂಗೆ ಮೇಡಮ್ ನಾವು ಬದುಕೋದು? ಇದು ಕೇಳಿದ್ರೆ ಇವ್ರು ರಾಜಕಾರಣ ಮಾಡ್ತೀವಿ. ಇಷ್ಟು ಪೊಲೀಸ್ ಬೇಕಾ ಮೇಡಮ್ ನಮಗೆ? ಏನು ಮಾಡ್ತೀವಿ ಇಲ್ಲ, ಅವರು ಹೇಳಿದ್ದಾರೆ ಏನು ಮಾಡಲ್ಲ ಅಂತ ಹೇಳಿದ್ದಾರೆ. ಪೊಲೀಸರಿಗೆ ನಾನು ಹೇಳಿದ್ದೀನಿ, ಯಾವುದೇ ರೀತಿ ನಿಮ್ಮ ಮೇಲೆ ಹರಾಸ್ಮೆಂಟ್ ಮಾಡಬಾರ್ದು, ನಿಮ್ಗೆ ನೋವಿದೆ ಅದರಿಂದ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳಿದ್ದೀನಿ. ಮೇಡಮ್ ಪ್ರೈವೇಟೈಸೇಷನ್ ಆದಾಗ ನಿಮ್ಮನ್ನು ಕಾನ್ಫಿಡೆನ್ಸ್ ತಗೊಂಡ್ರು ಪ್ರೊಟೆಸ್ಟ್ ಮಾಡಿದ್ರು. ಹೌದು ಮೇಡಮ್, ಇವತ್ತು ಅವರು ನಮಗೆ ಕಷ್ಟದಲ್ಲಿದ್ದೀರಾ, ಅವರು ನಮಗೆ ಸಪೋರ್ಟ್ ಮಾಡಿಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರು ಬರ್ಲಿಲ್ಲ ನಿಮಗೆ ಸಪೋರ್ಟ್ ಮಾಡೋದು. ಹೌದು ಮೇಡಮ್, ಇವಾಗೆಲ್ಲ ಕಲರ మాకున్నారు కదా, మీరు మాట్లాడండి, మాట్లాడుకున్నా మాకేమన్నా సహాయం చేయమ్మా, మీరు మన దాన్ని నమ్ముకున్నాం మేము. భోజనం లేకుండా లోగా ఉన్నారు మేడం పిల్లలు. డ్యూటీ చేసి పోవడమే మాకు. రేపు కూడా మేము డ్యూటీ చేసి అట్లే ನಾನು ಮ್ಯಾನೇಜ್ಮೆಂಟ್ மினிஸ்டர் கிட்ட பேச வரைக்கும் நாங்கள் எதுவுமே இப்போ பேசுறதில்லை. நான் மினிஸ்டர் கிட்ட எங்கள் ஊரில் இத்தனை பேர் வேலை பண்ணியிருக்கிறாங்க, அவருக்கு இவ்வளோ ப்ராப்ளம் இருக்குது, 30-40 வருஷமாக வேலை பண்ணியிருக்கிறாங்கன்றது எதுவுமே பெனிஃபிட் இல்லை, ரொம்ப ரோதனைப்பட்டிருக்கிறாங்க, பார்க்க முடியாது அவர் கஷ்டம். அதை பற்றி நீங்கள் என்ன டிசிஷன் எடுக்கிறீங்க? நான் மினிஸ்டர் கிட்ட அந்த ரிக்வெஸ்ட் கொடுத்து அவர் என்ன ஸ்டாண்ட் எடுக்கிறாங்களோ அப்போ வரைக்கும் நான் எதுவுமே வந்து சொல்ல முடியாது. ஆனால் அவருக்கு கூட இப்போ நாங்கள் பேசிட்டு ஒரு டைம் எடுத்து உங்கள் ஆஃபீஸு, உங்கள் மேனேஜ்மெண்ட்டு, உங்கள் டிபார்ட்மெண்ட்டில் இதெல்லாம் ப்ராப்ளம்ஸ் எப்படி சால்வ் பண்ண முடியும், ஏன்னா இது ப்ராப்ளம் எதுக்காக வந்திருக்குது, ஒரு எம்ப்ளாய்க்கு ஒரு மாதிரி, இன்னொரு எம்ப்ளாயி இன்னொரு மாதிரி பார்த்துருக்குறாங்க, பேசும்போது ரொம்ப டைம் கொடுங்க. இத்தனை வருஷமே சர்வீஸ் பண்ணிருக்கீங்க, இத்தனை வருஷமே உங்க மக்களுக்காக ஒரு நாள் 2 நாளுக்காக வெயிட் பண்ண முடியாதா? TCL, RCB, ಕಾಂಟ್ರಾಕ್ಟ್ ಆಪರೇಟರ್ಸು ಎಷ್ಟು ಜನ ಇದ್ದರು, ಅಷ್ಟು ಜನನೂ ಕೂಡ ನಿನ್ನೆ ಬೆಳಿಗ್ಗೆಯಿಂದನೂ ಕೂಡ ಧರಣಿ ಮಾಡ್ತಾ ಇದ್ರು, ಉಪವಾಸ ಕೂಡ ಇದ್ರು. ನಿನ್ನೆ 11 ಗಂಟೆಗೆ ಒಳಗಡೆ ಬಂದರು, ಬೆಳಗ್ಗೆ 7 o'clock ಶಿಫ್ಟಲ್ಲಿ ಒಳಗಡೆ ಬಂದರು, ಮತ್ತೆ ಆಚೆ ಬರದೆ ಉಪವಾಸ, ಮತ್ತು ರಾತ್ರಿಯಲ್ಲೂ ಕೂಡ ಊಟನೂ ತಗೊಳ್ಳದೆ ನೀರು ಕುಡಿದು ಉಪವಾಸ ಮಾಡ್ತಾ ಇದ್ರು.
ಬೇಸಿಕ್ ಡಿಮ್ಯಾಂಡ್ಸ್ ಇತ್ತು. ಭಾಳ ವರ್ಷಗಳಿಂದ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೈ ಸ್ಕಿಲ್ಡ್ ಆಗಿ, ಅಂದರೆ ಅವರಿಗೆ ಅನುಭವ, ಅಂದರೆ ಎಷ್ಟು ವರ್ಷ 20 years 25 years 10-15 years ಇಂದ 25-30 years ಎಕ್ಸ್ಪೀರಿಯನ್ಸ್ ಇರೋ ಎಲ್ಲ ಎಂಪ್ಲಾಯೀಸ್ಗೂ ಒಂದೇ ಅವ್ರಿಗೆ ಡಿಮ್ಯಾಂಡ್ ಇತ್ತು. ಅವರಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೈ ಸ್ಕಿಲ್ಡ್ ಇರೋದ್ರಿಂದ ಅವರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಒಂದು ಡಿಮ್ಯಾಂಡು. ಅದಾದಮೇಲೆ ಸ್ಯಾಲ್ರೀಸ್ ಬಗ್ಗೆ ಅವರಿಗೆ ಸಮಾಧಾನ ಇರಲಿಲ್ಲ. ಸ್ಯಾಲ್ರೀಸ್ ಅಂದರೆ ಪರ್ಮನೆಂಟ್ ಸ್ಟಾಫ್ಗೆ ಒಂದು ಸ್ಯಾಲ್ರಿ ಪೇ ಸ್ಕೇಲ್ ಇದೆ, ಕಾಂಟ್ರಾಕ್ಟ್ ಆಪ್ರೇಟರ್ಸ್ ಆಗಿ ಒಂದು ಪೇ ಸ್ಕೇಲ್ ಇದೆ. ಈ ಇತ್ತೀಚಿನ 5-10 ವರ್ಷಗಳಲ್ಲಿ ರಿಟೈರ್ಡ್ ಆಗ್ತಾ ಇರುವಂಥ ಎಲ್ಲ ಜಾಗದಲ್ಲೂ ನಾವು ಕಾಂಟ್ರಾಕ್ಟ್ ಆಪ್ರೇಟರ್ಸೇ ಕೆಲಸ ಮಾಡಿ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಂದರೆ ಒಂದು ಪರ್ಮನೆಂಟ್ ಸ್ಟಾಫ್ ಜಾಗದಲ್ಲಿ 10 ಜನ ಏನು ಕಾಂಟ್ರಾಕ್ಟ್ ಆಪ್ರೇಟರ್ಸ್ ಏನು ಕೆಲಸ ಮಾಡಿ ಅವ್ರದ್ದು ಒಬ್ಬರದ್ದು ಕೆಲಸ 10 ಜನ ಮಾಡ್ತಾ ಇಲ್ಲ. ಯಾರು ರಿಟೈರ್ಡ್ ಆಗಿರ್ತಾರೆ ಆ ಒಂದು ಜಾಗದಲ್ಲಿ ಒಂದು ಕಾಂಟ್ರಾಕ್ಟ್ ಆಪ್ರೇಟ್ರೇ ಕೆಲಸ ಮಾಡಿ ಅದನ್ನು ಫುಲ್ಫಿಲ್ ಮಾಡ್ತಾ ಇದ್ದೀವಿ. ನಮ್ಮನ್ನು ಎಕ್ಸ್ಪೀರಿಯನ್ಸ್ ಮೇಲೆ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ನಮ್ಮನ್ನು 20 ವರ್ಷ ಆಗಲಿ 15 ವರ್ಷ ಆಗಲಿ 25 ವರ್ಷ ಆಗಲಿ ಕಾಂಟ್ರಾಕ್ಟ್ ಆಪ್ರೇಟರ್ಸ್ ಆಗಿ ಡೈಲಿ ವೇಜಸ್ ಆಗಿ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ? ನಮಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಇಲ್ಲ, ಮತ್ತು ಪ್ಲೇಸ್ಮೆಂಟ್ಸ್ಗೆ ಅವಕಾಶ ಇಲ್ಲ, ಮತ್ತು ಆನ್ಲೈನಲ್ಲಿ ನೀವು ಯಾರನ್ನ ಬೇಕೋ ತಗೋತಾನೂ ಇದ್ದೀರಾ ಅಂತ ಅವ್ರದ್ದು ಕೆಲವೊಂದು ಡಿಮ್ಯಾಂಡ್ಸ್ ಇದೆ. ಸೊ ಆ ಡಿಮ್ಯಾಂಡ್ಸು ಇಲ್ಲಿರೋ ಮ್ಯಾನೇಜ್ಮೆಂಟು ಅದನ್ನು ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಏನು ಮ್ಯಾನೇಜ್ಮೆಂಟ್ ಇದೆ, ಇಲ್ಲಿರೋವಂಥ ಮ್ಯಾನೇಜ್ಮೆಂಟು ಈಕೆ ಇರ್ಬೋದು, ಇವ್ರು ಮಾಡೋಕ್ಕಾಗಲ್ಲ. CMD ಲೆವೆಲಿಂದ ಮತ್ತೆ ಸರ್ಕಾರಕ್ಕೆ ಹೋಗ್ಬೇಕು ಇದೆಲ್ಲ. ಯಾಕಂದರೆ ಇಲ್ಲಿರೋವಂಥದ್ದು KGF ಅಲ್ಲಿರೋವಂಥ ಡಿಫೆನ್ಸ್ದು ಎಕ್ವಿಪ್ಮೆಂಟ್ಸ್ನು ಮಾಡುವಂಥ ಯೂನಿಟ್ ಇದು. ಡಿಫೆನ್ಸ್ದು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಪಬ್ಲಿಕ್ ಸೆಕ್ಟರ್. ಮತ್ತು ಇದ್ರದ್ದು ಇನ್ನೆರಡು ಸೆಕ್ಟರ್ಸ್ ಏನಿದೆ, ಯೂನಿಟ್ಸ್ ಏನಿದೆ, ಮೈಸೂರಿದೆ, ಪಾಲ್ಘಾಟ್. ರೈಲ್ ಕೋಚ್ ಇರ್ಬೋದು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಎರಡೂ ಇಲ್ಲಿದೆ KGF ಅಲ್ಲಿ. ಆ ರೀತಿ ಅವ್ರದ್ದು ಸೆಕ್ಯೂರಿಟಿ ಇಶ್ಯೂಸ್ ಬಂದಾಗ ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತಂದ್ಬಿಟ್ಟು ಅವರಿಗೆ ಏನೂ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಒಳಗಡೆ ಮ್ಯಾನೇಜ್ಮೆಂಟ್ ಏನು ಮಾಡಿದರೆ, ನೀವು ಇವತ್ತು ಪ್ರೊಟೆಸ್ಟ್ ಮಾಡುವಾಗ 11 o'clock ಇರ್ಬೋದು, 10 o'clock ಇರ್ಬೋದು, ನೀವು ಇಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೂನಿಟ್ ಜಾಗದಲ್ಲಿ ಕೆಲಸ ಆಗೋದ್ಮೇಲೆ ನೀವು ಪ್ರೊಟೆಸ್ಟ್ ಮಾಡಿದ್ರಾ, ನೀವು ಇಲ್ಲೇ ಉಳ್ಕೊತೀರಾ ಅಂತ ನೀವು ಪರ್ಮಿಷನ್ ತೊಗೊಂಡಿಲ್ಲ. ಅದು ಒಂದು ಕಾರಣ ಇಟ್ಕೊಂಡು ಅವ್ರ ಜೊತೆ ಮ್ಯಾನೇಜ್ಮೆಂಟ್ ಇಟ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದಾದಮೇಲೆ ಬಂಗಾರಪೇಟೆ ಶಾಸಕರು ನಾವು, ಅದಾದಮೇಲೆ ಲೋಕಸಭಾ ಸದಸ್ಯರು ಅವರು ಕೂಡ ಎಲ್ಲರೂ ಬಂದು, AC ಅವ್ರು ಬಂದಿದ್ದಾರೆ, DC ಅವ್ರು ಕೂಡ ಬಂದಲ್ಲೇ ಇದೆ. ಲೇಬರ್ ಡಿಪಾರ್ಟ್ಮೆಂಟಿಂದ ಲೇಬರ್ ಕಮಿಷನರ್ ಬೇಸಿಕ್ ಇಶ್ಯೂಸ್ ಇಲ್ಲಿರುವಂಥ ಇಶ್ಯೂಸು ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡಬೇಕು ಅನ್ನೋದು ಡಿಮ್ಯಾಂಡ್. ಆ ಡಿಮ್ಯಾಂಡ್ಸು ಭಾಳ ವರ್ಷದಿಂದ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಮ್ಯಾನೇಜ್ಮೆಂಟ್ಗೆ ಅರ್ಥ ಮಾಡಿಸಿದ್ದಾರೆ. ಅವ್ರು ಹೇಳೋದು ಮ್ಯಾನೇಜ್ಮೆಂಟ್ ಒಂದು ಹೇಳ್ತಾರೆ, ನಾನು ನೀವು ಕಾಂಟ್ರಾಕ್ಟ್ ಆಪ್ರೇಟರ್ಸ್ ಯಾರಿದ್ದಾರೆ, RC2 ಯಾರಿರಲಿ, TCL ಇರಲಿ, ಯಾರು ಯೂನಿಯನ್ಸ್ ಇದ್ದಾರೆ ಅವ್ರನ್ನ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ ಅವರೆಲ್ಲ ಥ್ರೂ ಕಾಂಟ್ರಾಕ್ಟ್ ಬಂದಿದ್ದಾರೆ. ಥ್ರೂ ಕಾಂಟ್ರಾಕ್ಟ್ಗೆ ಮ್ಯಾನೇಜ್ಮೆಂಟ್ ಅಪ್ರೋಚ್ ಮಾಡಬೇಕು, ಮೀಟಿಂಗ್ ಕರಿತೀವಿ, ಥ್ರೂ ಕಾಂಟ್ರಾಕ್ಟರ್ ಬರಬೇಕು. ಡೈರೆಕ್ಟಾಗಿ ನಾವು 2000 ಇರಲಿ 3000 ಇರಲಿ ಅವನ್ನ ನಾವು ನೇರವಾಗಿ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ. ಮೇಡಮ್, ಅವ್ರದ್ದು ಡಿಮ್ಯಾಂಡ್ ಇರೋದು ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ, ಹೊರಗಿನವರಿಗೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ಜಾಗದಲ್ಲಿ ಕೆಲವೊಂದು ಮೆರಿಟ್ ಬೇಸ್ ಮೇಲೆ ಬರುವಂಥ ಅಪಾಯಿಂಟ್ಮೆಂಟ್ಸ್ನ ಮೆರಿಟ್ ಬೇಸ್ ಮೇಲೆ, ಸೊ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ನ ನಾವೇ ಬೇಕು ಅಂತ ಫೈಟ್ ಮಾಡ್ತೀವಿ. ಮೆರಿಟ್ ಬೇಸ್ ಮೇಲೆ ಬರುವಂಥದ್ದು ಹಿಂದಿ ಭಾಷಿಕರಿಗೆ ಮಾತ್ರ ಕೊಟ್ಟಿದ್ದಾರೆ, ಲೋಕಲ್ ಅವ್ರಿಗೆ ಕೊಟ್ಟಿಲ್ಲ. ನೋಡಿ, ಯಾವುದಾದ್ರೂ ಒಂದು ಅಲಿಗೇಷನ್ಸ್ ಇರುವಂಥ ಸಂದರ್ಭದಲ್ಲಿ ಮೆರಿಟ್ ಅಂತ ಅಂದಾಗ ಆಲ್ ಆರ್ ಈಕ್ವಲ್ ಆಗುತ್ತೆ. ಮೆರಿಟ್ ಅಂತ ಬಂದಾಗ ಆಲ್ ಆರ್ ಈಕ್ವಲ್ ಆಗುತ್ತೆ. ರಿಕ್ರೂಟ್ಮೆಂಟ್ ಮಾಡುವಾಗ ಅದು ಆಯ್ತಲ್ಲ ಮೇಡಮ್, ಮಾಡಿ ಟೆಕ್ನಿಕಲ್ ಇಶ್ಯೂಸ್ ಅಂತ ಬರಲ್ಲ. ಇದೊಂದು ಆಯಿತು, ಮ್ಯಾನೇಜ್ಮೆಂಟಲ್ಲಿ ಏನೇನು ತಪ್ಪಾಗ್ತಾ ಇದೆಯೋ, ಮುಂದಿನ ಎಂಪ್ಲಾಯೀಸ್ ಏನಾದರೂ ಆ ಥರ ಆಪಾದನೆ ಆಗ್ತಾ ಇದ್ದರೆ ನಾವು ಹೈಯರ್ ಲೆವೆಲ್ ಆಫೀಸರ್ಸ್ ಆಪಾದನೆ ಕೆಲವೊಂದು ಆಪಾದನೆ ಏನಿದೆ ತಿಳ್ಕೊಬೇಕು. ನಾವು ಕೆಲವೊಂದು ಆಪಾದನೆ ಏನಿದೆ ಮೆರಿಟ್ ಬೇಸಲ್ಲಿ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಆನ್ಲೈನ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದಾರೆ. ಆನ್ಲೈನ್ ಪ್ರೊಸೀಜರ್ ಮಾಡುವಾಗ ನಮಗೆ ಲೋಕಲಲ್ಲಿ ಆಪರ್ಚುನಿಟಿ ಸಿಗದೆ ಆಗ್ತಾ ಇದೆ ಅನ್ನೋದು ಒಂದು ಡಿಮ್ಯಾಂಡ್ ಅವ್ರದ್ದಿದೆ. ಅದು ಒಂದು ಕೂಗಿದೆ, ಅದು ನೋವು ಕೂಡ ಇದೆ. ಅವ್ರದ್ದು ಇವತ್ತು ಡಿಮ್ಯಾಂಡ್ಸ್ ಏನಿದ್ದಾವೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇಲ್ಲಿರುವಂಥ ಮ್ಯಾನೇಜ್ಮೆಂಟು, ಇಲ್ಲಿರುವಂಥ ಅಫಿಷಿಯಲ್ ಟೀಮಿಂದ ಆಗಲ್ಲ. ಸೊ ಇಲ್ಲಿನ ಹೈ ಲೆವೆಲ್ ಆಫೀಸರ್ಸ್ CMD ಲೆವೆಲ್ಗೆ ಹೋಗಬೇಕು, ಮತ್ತು ಅವ್ರ ಮುಖಾಂತರ ಸರ್ಕಾರಕ್ಕೆ ಅರ್ಥ ಮಾಡಿಸುವಂಥದ್ದು. ಇದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಬರುವಂಥ ಒಂದು ಪಬ್ಲಿಕ್ ಸೆಕ್ಟರ್, ಇದು ಡಿಫೆನ್ಸ್ ಮಿನಿಸ್ಟರ್ ಕೆಳಗಡೆ ಬರುವಂಥ ಒಂದು ಪಬ್ಲಿಕ್ ಸೆಕ್ಟರ್ ಆಗಿರೋದ್ರಿಂದ ಅವರಿಗೆ ಕನ್ವೆ ಮಾಡುವಂಥವ್ರು ಇರಬೇಕು.
ಕೊಡಬೇಕು. ಕನ್ವೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಲೋಕಲ್ ಇಶ್ಯೂಸ್, ಇಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡಿರುವಂಥವ್ರಿಗೆ ಏನು ಅವಕಾಶಗಳನ್ನ ಕಲ್ಪನೆ ಮಾಡ್ತಾ ಇದ್ದೀರಾ? ಬೇರೆಯವ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಸ್ಥಳೀಯವಾಗಿ ಭಾಳ ವರ್ಷಗಳ ಕಾಲ ದುಡಿದಿರೋ ಅಂಥವ್ರಿಗೆ ಏನು ಅವಕಾಶ ಕೊಡ್ತೀರಾ? ಯಾವ ಮೆರಿಟಲ್ಲಿ ಕನ್ಸಿಡರ್ ಈಗ 25 ವರ್ಷದಿಂದ ಇಲ್ಲಿ ದುಡಿತಾ ಇದ್ದೀವಿ, ನಮ್ಗೆ ಅವಕಾಶ ಮೇಲೆ ಇಲ್ಲ ಅಂತ. ತಗೊಂಡಾಗ ಎಲ್ಲೋ ಒಂದತ್ರ ಅವಕಾಶ ಕೊಡ್ತೀರಾ ಅಂತ ಭರವಸೆ ಕೊಟ್ಟಿದ್ರಲ್ಲ, ಆ ಭರವಸೆನ ಯಾವತ್ತು ಫುಲ್ಫಿಲ್ ಮಾಡ್ತೀರಾ? ನಮ್ಮನ್ನು ನೀವು ಕಾಂಟ್ರಾಕ್ಟ್ ಮೇಲೆ ಕೆಲಸಕ್ಕೆ ತೊಗೊಂಡಾಗ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ, ಓರಲಲ್ಲಿ ಮಾಡಿರ್ತಾರೋ ರೈಟಿಂಗಲ್ಲಿ ಮಾಡಿರ್ತಾರೋ, ಯಾವತ್ತು ಆ ಭರವಸೆ ಫುಲ್ಫಿಲ್ ಮಾಡ್ತೀರಾ ಅಂತ. ಇವತ್ತು ಇಷ್ಟೊಂದು ಚರ್ಚೆ ಆದಮೇಲೆ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಾದ್ಮೇಲೆ, HR ಅಲ್ಲಿ ಮಾತಾಡಾದ್ಮೇಲೆ, ಈಗ ಮುಖ್ಯ ಅಂತ ಬಂದಿದೆ ಅವರು ಮಾತಾಡಾದ್ಮೇಲೆ ಅವರು ಹೇಳೋದು ಒಂದು, ನಾವು ಆಗಸ್ಟ್ 30th ಒಳಗಡೆ ನಾವು ಮ್ಯಾನೇಜ್ಮೆಂಟ್ ಅವರು ಕಾಂಟ್ರಾಕ್ಟ್ ಥ್ರೂ ಕಾಂಟ್ರಾಕ್ಟರ್ ನಾವು ಅವ್ರನ್ನ ಮೀಟಿಂಗ್ ಕರಿತೀವಿ. ಅವ್ರ ಡಿಮ್ಯಾಂಡ್ಸ್ ಏನು, ಅವ್ರ ಇಶ್ಯೂಸ್ ಏನು, ಯಾವುದು ಫುಲ್ಫಿಲ್ ಮಾಡ್ಬೋದು, ಯಾವುದು ಗೌರ್ಮೆಂಟ್ ನಾರ್ಮ್ಸಲ್ಲಿ ಫುಲ್ಫಿಲ್ ಮಾಡೋಕ್ಕೆ ಅವಕಾಶ ಇದೆ, ಆ ವಯಾ ಮೀಡಿಯಾದಲ್ಲಿ ನಾವು ಡಿಮ್ಯಾಂಡ್ಸ್ನ ತಗೋತೀವಿ, ಆಕ್ಸೆಪ್ಟ್ ಮಾಡ್ತೀವಿ. ಫುಲ್ಫಿಲ್ ಮಾಡೋಕ್ಕಾಗೋ ಅಂಥದ್ದನ್ನು ನಾವು ಅವರಿಗೆ ಕನ್ವೆ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಬಟ್ ಪರ್ಮಿಷನ್ ಇಲ್ಲದೆ ಅಲ್ಲಿವರೆಗೂ ಒಳಗಡೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೂನಿಟ್ ಒಳಗಡೆ, ಆ ಪರ್ಮಿಸಸ್ ಒಳಗಡೆ ಯಾರಿಗೂ ಅಲ್ಲಿನ ಹೈಯರ್ ಆಫೀಸರ್ ಯಾರಿಗೆ ಅಲೋ ಇರಲ್ಲ. ಅವ್ರ ಆಫೀಸ್ ಟೈಮ್ ಆದಮೇಲೆ ಪಂಚ್ ಮಾಡಿ ಆಚೆ ಹೋಗ್ಬೇಕು. ನಮ್ಗೆ ಹೇಗೆ ಅಲೋ ಇಲ್ಲ, ಕಾಮನ್ ಪಬ್ಲಿಕ್ಗೆ ಹೇಗೆ ಅಲೋ ಇಲ್ಲ. ಒಂದು ಟೈಮಿಂಗ್ಸ್ ಆದಮೇಲೆ ಅಲ್ಲಿನ ಸ್ಟಾಫು ಕೂಡ ಅಲೋ ಇಲ್ಲ ವಿತೌಟ್ ಪರ್ಮಿಷನ್ ಅನ್ನೋ ಆರ್ಗ್ಯುಮೆಂಟಲ್ಲೇ ಅವ್ರು ಸ್ಟಿಕ್ ಆನ್ ಆಗಿದೆ. ದೆನ್ ಹ್ಯುಮ್ಯಾನಿಟರಿ ಗ್ರೌಂಡ್ಸ್ ಮೇಲೆ ಏನಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿರೋನು ಆಫೀಸರ್ಸ್ ವಿರುದ್ಧ ಅಥವಾ ಡಿಪಾರ್ಟ್ಮೆಂಟ್ ವಿರುದ್ಧ, ಮ್ಯಾನೇಜ್ಮೆಂಟ್ ವಿರುದ್ಧ ಮಾತಾಡ್ತಾ ಇದೆ, ಎದುರು ತಿರುಗಿದೆ ಅಂತ ಯೋಚನೆ ಮಾಡಬೇಕು. ಅವ್ರ ನೋವೇನು ಅರ್ಥ ಮಾಡಬೇಕು, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು. ಅವ್ರ ಕುಟುಂಬ ಆಚೆ ಕಡೆ ಕಾಯ್ತಾ ಇದೆ, ಅವ್ರ ತಂದೆ ತಾಯಿ ಮಕ್ಕಳು ಅವ್ರಿಗೆ ಗಾಬರಿ ಆಗಿರ್ತಾರೆ, ಪ್ಯಾನಿಕ್ ಆಗಿರ್ತಾರೆ. ಅವ್ರ ಪರಿಸ್ಥಿತಿ ಅಂತಂದಾಗ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ, ಮ್ಯಾನೇಜ್ಮೆಂಟ್ ಟೈಮ್ ಕೊಟ್ಟಿದ್ದಾರೆ, ಕನ್ವಿನ್ಸ್ ಮಾಡಿದ್ದಾರೆ ಎಲ್ಲರೂ. ಸ್ಥಳೀಯ ಶಾಸಕರ ಆದಿಯಾಗಿ ಬಂಗಾರಪೇಟೆಯವರು ಕೂಡ ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ, ಕಳೆದ 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಪಬ್ಲಿಕ್ ಸೆಕ್ಟರು ಪ್ರೈವೇಟೈಸೇಷನ್ ಆಗುವಾಗ ನನ್ನ ಆದಿಯಾಗಿ ಕಾಮನ್ ಪಬ್ಲಿಕ್ ಕೂಡ ಪ್ರೊಟೆಸ್ಟ್ ಮಾಡೇ ಮಾಡ್ತಾರೆ. ಬೇಕ್ರಿ ಪಬ್ಲಿಕ್ ಸೆಕ್ಟರ್ಸ್ ಉಳ್ಕೋಬೇಕು, ಸರ್ವೈವಲ್ ಆಗಬೇಕು. ನೋಡಿ, ಪಬ್ಲಿಕ್ ಸೆಕ್ಟರ್ಸ್ನ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ನಾನು ಅವ್ರ ಪರವಾಗಿ ಮೊದಲನೇ ಆದ್ಯತೆ ಕೊಡ್ತೀನಿ. ಪಬ್ಲಿಕ್ ಸೆಕ್ಟರ್ ಉಳಿದಾಗ ಕಾಮನ್ ಪೀಪಲ್ಗೆ ಕ್ಲೈಮ್ ಸಿಗುತ್ತೆ. ಕಾಮನ್ ಪೀಪಲ್ ಯಾರು ಕಷ್ಟದಲ್ಲಿರ್ತೀರಿ ಎಲ್ರಿಗೂ, ರೈತರ ಮಗನಿಗೆ ಅವಕಾಶ ಸಿಗುತ್ತೆ, ಕಾರ್ಮಿಕನ ಮಗನಿಗೆ ಅವಕಾಶ ಸಿಗುತ್ತೆ, ಓದಿರುವಂಥ ಮೆರಿಟ್ ಅವ್ನಿಗೆ ಅವಕಾಶ ಸಿಗುತ್ತೆ. ಎಲ್ಲರೂ ಪಬ್ಲಿಕ್ ಸೆಕ್ಟರ್ ಇದ್ದಾಗ ಪ್ರೈವೇಟೈಸೇಷನ್ ಆದಾಗ ಎಲ್ಲಿಂದ ಸಿಗುತ್ತೆ ಅದು? ಆಗಲ್ಲ. ಒಬ್ಬ ರೈತ ಮಗ ಕ್ಲೈಮ್ ಮಾಡಬೇಕು ಅಂದರೆ, ಒಬ್ಬ ಏನೂ ಶಕ್ತಿ ಇಲ್ಲದೆ ಇರೋವಂಥವ್ರು, ಪರಿಶಿಷ್ಟ ಜಾತಿ ಪಂಗಡ ವರ್ಗಕ್ಕೆ ಸೇರಿರುವಂಥವ್ರು ಕ್ಲೈಮ್ ತೊಗೋಬೇಕಂದ್ರೆ ಪಬ್ಲಿಕ್ ಸೆಕ್ಟರ್ ಸರ್ವೈವ್ ಆಗಬೇಕು. ನಾನು ಪಬ್ಲಿಕ್ ಸೆಕ್ಟರ್ಸ್ನ ಉಳಿಸ್ಕೊಳ್ಳೋದ್ರ ಪರವಾಗಿದ್ದೀನಿ. ಪ್ರೊಟೆಸ್ಟ್ ಮಾಡಿದ್ರೆ ನಾವೆಲ್ಲ ಅವ್ರಿಗೆ ಬಲಿಯಾಗಿ ಪ್ರಾರಂಭದಿಂದ ಈ ಸಮಸ್ಯೆ